ಇವತ್ತು ನಾನು ರಿವ್ಯೂ ಮಾಡೋದಕ್ಕೆ ಬಂದಿರುವಂತಹ ಗಾಡಿ ಬಗ್ಗೆ ಸಣ್ಣದಾಗೆ ಇಂಟ್ರೊಡಕ್ಷನ್ ಕೊಡೋದಾದರೆ ಈ ಗಾಡಿಗೆ ಕಾಂಪಿಟೇಟರ್ಸೇ ಇರಲಿಲ್ಲ. ಈ ಗಾಡಿನ ಇಷ್ಟಪಡದೇ ಇರೋರೇ ಇರಲಿಲ್ಲ ಆ್ಯಂಡ್ ಈ ಗಾಡಿ ಹೋಗದಿರುವಂತಹ ಜಾಗನೇ ಇರಲಿಲ್ಲ. ಇಷ್ಟು ಹೇಳಿದ್ಮೇಲೆ ನಿಮಗೊಂದು ಅಂದಾಜು ಸಿಕ್ಕಿರುತ್ತೆ ನಾನು ಯಾವ ಗಾಡಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಇಟ್ ಇಸ್ ನನ್ ಅದರ್ ದ್ಯಾನ್ ತಾರ್. ಸೊ ತಾರ್ ಬಂದ್ಬಿಟ್ಟು ಎಲ್ರಿಗೂ ಇಷ್ಟ ಆಗ್ತಿತ್ತು, ಬಟ್ ಒಂದು ಕ್ಯಾಟಗರಿ ಆಫ್ ಬೈಯರ್ಸು ಅಂದರೆ ಅವ್ರಿಗೆ ಇಷ್ಟ ಆದರೂ ಕೂಡ ಇದರ ಕೇಪಬಿಲಿಟೀಸ್ ಅವ್ರಿಗೆ ಇಷ್ಟ ಆದರೂ ಕೂಡ ಸ್ವಲ್ಪ ಹೋಲ್ಡ್ ಮಾಡಿದರು. ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ 3 ಡೋರ್ ಇದ್ದಿದ್ದರಿಂದ ಹತ್ತೋದಕ್ಕೆ ಇಳಿಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಅವಾಯ್ಡ್ ಮಾಡ್ತಿದ್ರು. ಅಂಥವ್ರನ್ನೆಲ್ಲ ಅಡ್ರೆಸ್ ಮಾಡಿ ಹಾಗೆ ತಾರಲ್ಲಿ ಲಕ್ಸುರಿ ಬೇಕು ಅನ್ನೋರಿಗೆ ಇನ್ನಷ್ಟು ಅಡ್ರೆಸ್ ಮಾಡಿ ಇವಾಗ ಮಹೇಂದ್ರದವರು ತಾರ್ ರಾಕ್ಸ್ನ ಲಾಂಚ್ ಮಾಡಿದ್ದಾರೆ. ಸೊ ಈ ಒಂದು ತಾರ್ ರಾಕ್ಸಲ್ಲಿ ಏನೆಲ್ಲ ಫೀಚರ್ಸ್ ಬಿಟ್ಟಿದ್ದಾರೆ, ಹಾಗೆ ಗಾಡಿ ಹೇಗಿದೆ ನೋಡೋದಕ್ಕೆ ಆ್ಯಂಡ್ ಏನೆಲ್ಲ ಒಂದು ಟೆಕ್ನಾಲಜೀಸ್ನ ಇದರಲ್ಲಿ ತೊಗೊಂಬಂದಿದ್ದಾರೆ, ಇದನ್ನೆಲ್ಲ ಕಂಪ್ಲೀಟಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ಸ್ಟ್ರೈಟ್ ಅವೇ ಸೈಡಿಂದ ಸ್ಟಾರ್ಟ್ ಮಾಡೋಣ. ಏನಕ್ಕೆ ಅಂತ ಹೇಳಿದ್ರೆ ತುಂಬ ಜನ ಅನ್ಕೊತಿರ್ಬೋದು ಇವಾಗಿರೋ ತಾರಿಗೆನೆ ಜಸ್ಟ್ ಡೋರ್ ಆ್ಯಡ್ ಮಾಡಿರ್ಬೋದಾ ಅಂತ. ಆ ಥರ ಯಾವುದೂ ಇಲ್ಲ, ಕಂಪ್ಲೀಟಾಗಿ ಎಕ್ಸ್ಟೆಂಡ್ ಆಗಿದೆ ತಾರು. ಸೊ 3.985 ಮೀಟರ್ ಮುಂಚೆ ಬರ್ತಾ ಇತ್ತು, ಇವಾಗ 4.4 ಮೀಟರ್ ಆಗಿದೆ ಲೆಂತು ಆ್ಯಂಡ್ ಮ್ಯಾಸಿವ್ ಆಗಿ ಕಾಣುತ್ತೆ. ಆ್ಯಂಡ್ ಟೈರ್ ಆಗಿರ್ಬೋದು ಪ್ರತಿಯೊಂದು ಚೇಂಜ್ ಆಗಿದೆ. ಬನ್ನಿ ಇವಾಗ ಫ್ರಂಟ್ ಲುಕ್ ನೋಡ್ತಾ ಹೋಗೋಣ. ಗ್ರಿಲ್ ಚೇಂಜ್ ಆಗಿದೆ ಆ್ಯಂಡ್ ಇನ್ನೊಂದು ಹೇಳಬೇಕು ನಾನು, ಮಹೇಂದ್ರ ತಾರ್ ಬಂದ್ಬಿಟ್ಟು ಆಲ್ರೆಡಿ ಒಂದು ಸಕ್ಸಸ್ಫುಲ್ ವೆಹಿಕಲ್ ಆಗಿರೋದ್ರಿಂದ ಸೊ ತುಂಬ ಏನು DNA ಚೇಂಜ್ ಮಾಡ್ದಲೆ ಬರೀ ಎಕ್ಸ್ಟೀರಿಯರಲ್ಲಿ ಕೆಲವೊಂದಷ್ಟು ಅಪ್ಗ್ರೇಡ್ ಮಾಡ್ತಾ ಹಾಗೆ ಇಂಟೀರಿಯರ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ತಾ ಈ ಒಂದು ಮಹೇಂದ್ರ ತಾರ್ನ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಇದು ಒಂಥರ ಲಕ್ಸುರಿ ವೆಹಿಕಲ್ ಥರಕ್ಕೆ ಇವಾಗ ಆಗಿದೆ ಅಂತ ಹೇಳ್ಬೋದು. ಇನ್ನು ಗ್ರಿಲ್ ನೋಡ್ತಾ ಇದ್ದೀರಾ, 6 ಸ್ಲಾಟ್ ಗ್ರಿಲ್ ಬರುತ್ತೆ ಆ್ಯಂಡ್ ಇದು ಡಿವೈಡ್ ಆಗಿದೆ, ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಆ್ಯಂಡ್ ಹಿಂದೆ ಬಂದ್ಬಿಟ್ಟು ಮೆಶ್ ಬರುತ್ತೆ, ಮಹೇಂದ್ರ ಅಂತ ಹೇಳಿ ಎಂಬೋಸ್ ಆಗಿದೆ ನೋಡ್ತಿರ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಲಿಫ್ಟ್ ಮಾಡೋದಕ್ಕೋಸ್ಕರ ಕೊಟ್ಟಿದ್ದಾರೆ ನಿಮಗೆ ಹೌಸಿಂಗು. ಆ್ಯಂಡ್ ಬಾನೆಟ್ಟು ತುಂಬ ವೈಡಾಗಿ ಬರುತ್ತೆ ಆ್ಯಸ್ ಯೂಶ್ವಲ್ಲು. 2 ಲಾಕ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಆ ಕಡೆ ಈ ಕಡೆ. ಆ್ಯಂಡ್ ಹೆಡ್ಲ್ಯಾಂಪ್ ಯೂನಿಟ್ ಬಗ್ಗೆ ಮಾತಾಡಲೇಬೇಕು, ಯಾಕೆಂದರೆ ಅಪ್ಗ್ರೇಡ್ ಮಾಡಿದ್ದಾರೆ. ಇದನ್ನು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ ಇವಾಗ. ಆ್ಯಂಡ್ ಸಿ ಶೇಪಲ್ಲಿ LED DRL ಕೊಟ್ಟಿದ್ದಾರೆ. ಸೊ ಮುಂಚೆ ಹ್ಯಾಲೋಜನ್ ಕೊಡ್ತಾಯಿದ್ರು, ಸೊ ಅದನ್ನು ಹೊರಗಡೆ ತೊಗೊಂಡೋಗಿ ಆಫ್ಟರ್ ಮಾರ್ಕೆಟಲ್ಲಿ ಒಂಥರ ಸರ್ಕ್ಯುಲರ್ ಆಗಿ ಹೆಡ್ಲ್ಯಾಂಪ್ಸ್ನ ಹಾಕ್ಸ್ಕೊತಾ ಇದ್ರು ಜನಗಳೆಲ್ಲ. ಸೊ ಅದನ್ನು ಥಿಂಕ್ ಮಾಡಿ ನೋಡಿ, ಸೊ ಅದೇ ಥರ ಕೊಟ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸಿ ಶೇಪಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ LED ಆ್ಯಂಡ್ ಇದು ಹೈ ಬೀಮ್ ಆ್ಯಸ್ ವೆಲ್ ಆಸ್ ಲೋ ಬೀಮ್ ಎರಡಕ್ಕೂ ಯೂಸ್ ಆಗುತ್ತೆ. ಆ್ಯಂಡ್ ಈ LED DRL ಅಲ್ಲಿ ಸೈಡ್ ಇಂಡಿಕೇಟರ್ಸ್ ಕೂಡ ಬರುವಂಥದ್ದು. ಹಾಗೆ ಕೆಳಗಡೆ ನೋಡ್ತಿರ್ಬೋದು ನೀವು, ಬಂಪರ್ ನೋಡೋದಾದರೆ ಫೈಬರ್ ಬಂಪರ್ ಬರುತ್ತೆ. ಇದು 3 ಪೀಸ್ ಥರಕ್ಕೆ ಕಾಣುತ್ತೆ, ಅಂದರೆ ಸಪ್ರೇಟ್ ಇರೋ ಥರಕ್ಕೆ, ಬಟ್ ಆ್ಯಕ್ಚುಲಿ ಇದು ಕನೆಕ್ಟೆಡ್ಡು. ಸೊ ಸೆಂಟ್ರಲ್ಲಿ ಗ್ರೇ ಕಲರಲ್ಲಿ ಕೊಟ್ಟಿದ್ದಾರೆ. ಫಸ್ಟು ಇನ್ಫ್ಯಾಕ್ಟ್ ತಾರ್ ಲಾಂಚ್ ಆದಾಗ ಇದೇ ಥರ ಒಂದು ಕಾಂಬಿನೇಷನಲ್ಲಿ ಬಂಪರ್ನ ಬಿಟ್ಟಿದ್ದರು. ಓಕೆನಾ, ಇದು ಕೂಡ DRLನೇ. ಆ್ಯಕ್ಚುಲಿ ಪ್ರೀವಿಯಸ್ ತಾರಲ್ಲಿ ಯಾವ ಥರ ಬರ್ತಾಯಿತ್ತು ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇವಾಗ ವೇರಿಯಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ MX1, MX3, MX5, AX3L, AX5L ಆ್ಯಂಡ್ AX7L ಅಂತ ಹೇಳಿ ನಿಮಗೆ ಇಷ್ಟು ವೇರಿಯಂಟ್ಸ್ ಬರುವಂಥದ್ದು. ಡೀಸೆಲಲ್ಲಿ ನಿಮಗೆ 4 ವೀಲ್ ಡ್ರೈವ್ ಆ್ಯಸ್ ಆಫ್ ನಾವು ರಿವೀಲ್ ಮಾಡಿದ್ದಾರೆ. ನೆಕ್ಸ್ಟು ಪೆಟ್ರೋಲಲ್ಲಿ ಕೂಡ ಅನ್ವೀಲ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಕ್ಟೋಬರ್ 2ಗೆ ಅದು ರಿವೀಲ್ ಆಗ್ಬೋದು. ಆ್ಯಸ್ ಆಫ್ ನಾವು ರಿವ್ಯೂ ಮಾಡ್ತಿರುವಂತಹ ಒಂದು ವೇರಿಯಂಟ್ ಬಂದ್ಬಿಟ್ಟು AX5L. ಸೊ ತುಂಬ ಜನ AX5Lನೇ ತೊಗೊಳ್ಳೋದ್ರಿಂದ ಸೊ ಇದನ್ನೇ ತೋರಿಸ್ಬಿಡ್ತೀನಿ. ಸೊ AX7ಅಲ್ಲಿ ಅಂದರೆ AX7L ಅಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಇಂಜಿನ್ ಆಪ್ಷನ್ಸ್ ಬಗ್ಗೆ ನೋಡೋದಾದರೆ 2 ಇಂಜಿನ್ ಬರುತ್ತೆ. ಸೊ 2 ಇಂಜಿನ್ ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಬಂದ್ಬಿಟ್ಟು TGDI ಟರ್ಬೋ ಪೆಟ್ರೋಲು 2 ಲೀಟರ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಆಟೋಮೆಟಿಕಲಿ ಡಿಫ್ರೆಂಟ್ ಪವರು ಮತ್ತು ಮ್ಯಾನ್ಯುಯಲಲ್ಲಿ ಡಿಫ್ರೆಂಟ್ ಪವರು ಕೊಟ್ಟಿರುವಂಥದ್ದು. ಸೊ ಮ್ಯಾನ್ಯುಯಲ್ ಪವರ್ ನೋಡೋದಾದರೆ 160 BHP ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆ 330 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೇಮ್ 2 ಲೀಟರ್ ಒಂದು ಪೆಟ್ರೋಲ್ ಇಂಜಿನ್ನು ಆಟೋಮೆಟಿಕಲ್ಲಿ ಬಂದ್ಬಿಟ್ಟು 173 BHP ಪ್ರೊಡ್ಯೂಸ್ ಮಾಡಿದ್ರೆ 380 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಡೀಸೆಲ್ ನೋಡೋದಾದರೆ ಡೀಸೆಲಲ್ಲಿ ಒಂದು ಹೆಮಾಕ್ ಇಂಜಿನ್ನು 2.2 ಲೀಟರ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಟರ್ಬೋ ಡೀಸೆಲ್ಲು ಆಲ್ಮೋಸ್ಟ್ 150 BHP ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆ 330 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಓಕೆನಾ, ಸೊ ಇದರಲ್ಲಿ ನೀವು ಚೂಸ್ ಮಾಡ್ಕೋಬೋದು ಯಾವ್ದು ಬೇಕಂತ ಹೇಳ್ಬಿಟ್ಟು. ಡೀಸೆಲ್ ಆ್ಯಸ್ ಆಫ್ ನಾವು ಅನ್ವೀಲ್ ಮಾಡಿರೋದು ಬಂದ್ಬಿಟ್ಟು 3 ವೇರಿಯಂಟ್ಸಲ್ಲಿ, ಅಂದರೆ ಡೀಸೆಲ್ 4x4 ಬಂದ್ಬಿಟ್ಟು 3 ವೇರಿಯಂಟ್ಸಲ್ಲಿ ಅನ್ವೀಲ್ ಮಾಡಿದ್ದು, ಅಂದರೆ ಬ್ರೌಚರಲ್ಲೆಲ್ಲ ಕೊಟ್ಟಿದ್ದಾರೆ. ಸೊ ಯಾವುದಪ್ಪ ಅಂತ ಹೇಳೋದಾದರೆ ಒಂದು ಬಂದ್ಬಿಟ್ಟು MX5ಅಲ್ಲಿ 4 ವೀಲ್ ಡ್ರೈವು ಡೀಸೆಲಲ್ಲಿ ಬರುತ್ತೆ, ಆ್ಯಂಡ್ AX5L ಅಲ್ಲಿ 4 ವೀಲ್ ಡ್ರೈವ್ ಬರುತ್ತೆ, ಆ್ಯಂಡ್ AX7L ಅಲ್ಲಿ ನಿಮಗೆ 4 ವೀಲ್ ಡ್ರೈವ್ ಬರುವಂಥದ್ದು. ಈ L ಅಂತ ಏನು ವೇರಿಯಂಟ್ ಇದೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ AX5L ಮತ್ತು AX7L ಅಲ್ಲಿ ನಿಮಗೆ ಆಟೋಮೆಟಿಕ್ ಮಾತ್ರ ಸಿಗುವಂಥದ್ದು. ಬನ್ನಿ ಇವಾಗ ಇಂಟೀರಿಯರ್ ನೋಡೋಣ, ಹಾಗೆ ಸೈಡ್ ಪ್ರೊಫೈಲ್ ಎಲ್ಲ ನೋಡ್ತಾ ಹೋಗೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಕ್ರೌಡೆಡ್ ಇರೋದ್ರಿಂದ, ಅಂದರೆ ಜನ ಮುಗಿಬಿದ್ದು ಈ ಗಾಡಿನ ನೋಡ್ತಿರೋದ್ರಿಂದ
ಸೊ ಆಬ್ವಿಯಸ್ಲಿ ನಾವು ಫಾಸ್ಟಾಗಿ ಮಾಡಬೇಕು, ಅದಕ್ಕೋಸ್ಕರ ನಾನು ಡೀಟೇಲ್ಡಾಗಿ ಮಾಡ್ತಾ ಇಲ್ಲ, ಅಂದರೆ ಎಲ್ಲೂ ಕಟ್ ಶಾರ್ಟ್ ತೊಗೊಳ್ದಲ್ಲೇ ಕಂಪ್ಲೀಟಾಗಿ ಮಾಡ್ತಾ ಹೋಗ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ಇನ್ನೂ ಡೀಟೇಲ್ಡಾಗಿ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟು ನಾನು ಆನ್ ರೋಡ್ ರಿವ್ಯೂ ಮಾಡಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ತಿರ್ಬೋದು, ಸೊ ಇದು AX5L ಆಗಿರೋದ್ರಿಂದ ನಿಮಗೆ 18 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಅಷ್ಟೇ ಸಕ್ಕದಾಗಿದೆ. ಆ್ಯಂಡ್ ಟಾಪ್ ಎಂಡಲ್ಲಿ ನಿಮಗೆ 19 ಇಂಚ್ ಬರೋವಂಥದ್ದು. ಆ್ಯಂಡ್ ಸ್ವಲ್ಪ ಡಿಸೈನ್ ಚೇಂಜ್ ಆಗುತ್ತೆ, ಅದನ್ನು ಶಾರ್ಟ್ ಹಾಕಿರ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು HT ಕೊಟ್ಟಿದ್ದಾರೆ. ಐ ಥಿಂಕ್ AX7L ಅಲ್ಲಿ ಆಲ್ ಟೆರೈನ್ ಕೊಟ್ಟಿದ್ದಾರೆ ಅಂತ ಅನ್ಕೊತೀನಿ ನಾನು, ಓಕೆನಾ. ಹಾಗೆ ನೋಡ್ತಿರ್ಬೋದು, ಇದರ ಪ್ರೊಫೈಲ್ ನೋಡೋದಾದರೆ 255/65 R18 ಇಂಚ್. ಆ್ಯಂಡ್ ಸಕ್ಕದಾಗಿದೆ, ಮ್ಯಾಸಿವ್ ಆಗಿದೆ. 18 ಇಂಚನೇ ಅಷ್ಟು ದೊಡ್ಡದಾಗಿದೆ, ಇನ್ನು 19 ಇಂಚು ಇನ್ನೂ ದೊಡ್ಡದಾಗಿ ಬರುತ್ತೆ, ಓಕೆನಾ. ಆ್ಯಂಡ್ ವೀಲ್ ಆರ್ಚ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಟಿಪಿಕಲ್ ಆಗಿ ಬರುತ್ತೆ. ಆ್ಯಂಡ್ ಸೈಡ್ ಇಂಡಿಕೇಟರ್ಸ್ ಇಲ್ಲೂ ಕೂಡ ಇಂಟಿಗ್ರೇಟ್ ಆಗಿರುವಂಥದ್ದು. ಆ್ಯಂಡ್ ತಾರ್ ರಾಕ್ಸ್ ಅಂತ ಹೇಳಿ ನೋಡ್ಬೋದು ಬ್ಯಾಡ್ಜಿಂಗು. ಆ್ಯಕ್ಚುಲಿ ನೇಮಿಂಗ್ ಸಕ್ಕದಾಗಿದೆ. ಆ್ಯಂಡ್ ನೀವು ನೋಡ್ತಿರ್ಬೋದು, ವಿಂಡ್ಶೀಲ್ಡ್ ಅಪ್ರೈಟಾಗಿ ಬರುತ್ತೆ ಆಲ್ಮೋಸ್ಟ್. ಆ್ಯಂಡ್ ಮ್ಯಾಸಿವ್ ನಿಮಗೆ ವಿಂಡ್ಶೀಲ್ಡ್ ವೈಪರ್ಸ್ ಬರೋ ಅಂಥದ್ದು. ಆ್ಯಂಡ್ ಇಂಜಸ್ ನೋಡಿ, ಇಲ್ಲಾಗಿರ್ಬೋದು ಅಥವಾ ಇಲ್ಲಾಗಿರ್ಬೋದು, ಒಂದು ಟಿಪಿಕಲ್ ಆಫ್ ರೋಡರ್ದು ಇಂಜಸ್ ಯಾವ ಥರ ಬರುತ್ತೆ, ಡೋರ್ ಇಂಜಸ್ಸು ಆ ಥರ ಬಂದಿರೋವಂಥದ್ದು ನೋಡ್ತಿರ್ಬೋದು, ಓಕೆನಾ. ಹಾಗೆ ನೀವು ಇದನ್ನು ನೋಡ್ತಾ ಇದ್ದೀರಾ. ಸೊ ಇದು ಬಂದ್ಬಿಟ್ಟು ORVM AX5L ಅಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಬರಲ್ಲ. AX7L ಇಂದ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಬರುವಂಥದ್ದು. ಆಲ್ದೋ ಇದರಲ್ಲಿ ಅಡಾಸ್ ಇದ್ರೂ ಕೂಡ 360 ಡಿಗ್ರಿ ಕ್ಯಾಮ್ರಾ ಬರಲ್ಲ. ಸೊ ಅಡಾಸ್ಗೆ ನಿಮಗೆ ಕ್ಯಾಮ್ರಾ ಆಗಿರ್ಬೋದು, ರೆಡಾರ್ ಆಗಿರ್ಬೋದು ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಲೆವೆಲ್ 2 ಅಡಾಸ್ ಬರುತ್ತೆ AX5L ಇಂದನೇ. ಐ ಥಿಂಕ್ MX5 ಇಂದನೇ ಬರುತ್ತೆ ಅಂತ ಅನ್ಕೊತೀನಿ. ಅದನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು, ಓಕೆನಾ. ನೋಡ್ತಿರ್ಬೋದು, ಔಟ್ಸೈಡ್ ಡೋರ್ ಹ್ಯಾಂಡಲು ನಿಮ್ಗೆ ಯಾವುದು ಕ್ರೋಮ್ ಎಲಿಮೆಂಟ್ ಇದ್ರಲ್ಲಿ ಬರಲ್ಲ. ಆ್ಯಂಡ್ ಪಾರ್ಕಿಂಗ್ ರಿಕ್ವೆಸ್ಟ್ ಸೆನ್ಸರ್ಸ್ ಏನು ಬರಲ್ಲ. ಸೊ ಮೇಯ್ನ್ ಅವಾಗಲೇ ತೋರಿಸಿದ್ನಲ್ಲ ನಿಮಗೆ, ಲೆಂತ್ ಬಂದುಬಿಟ್ಟು 3.985 ಮೀಟರ್ ಇತ್ತು. ಸೊ ಇವಾಗ 4.4 ಮೀಟರ್, ಆಲ್ಮೋಸ್ಟ್ ನಿಮಗೆ 400 ಮೀಟರ್ಸ್ ಎಕ್ಸ್ಟ್ರಾ ಅಂದರೆ ಎಕ್ಸ್ಟೆಂಡ್ ಆಗಿದೆ ತಾರು. ಇನ್ನು ಇಂಟೀರಿಯರ್ ನೋಡ್ತಿರ್ಬೋದು, ಸೆಕೆಂಡ್ ರೋ ಇಂಟೀರಿಯರು ತೋರಿಸ್ತೀನಿ, ಸುಮ್ಮನೆ ಜಲಕ್ ತೋರಿಸಿದಷ್ಟೇ ನಿಮಗೆ. ಇನ್ನೂ ಡೀಟೇಲ್ಡಾಗಿ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಹಿಂದೆ ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಹಿಂದೆಗಡೆ ಡೋರ್ ಹ್ಯಾಂಡಲ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ, ಓಕೆನಾ. ಹಾಗೆ ಮುಂಚೆ ಆ್ಯಕ್ಚುಲಿ ನಿಮಗೆ ಸಾಫ್ಟ್ ಟಾಪು ಮತ್ತು ಹಾರ್ಡ್ ಟಾಪು ಎರಡೂ ಕೂಡ ಆಪ್ಷನ್ ಇತ್ತು. ಆ್ಯಸ್ ಆಫ್ ನೌ ಬರೀ ಹಾರ್ಡ್ ಟಾಪ್ ಮಾತ್ರ ಬಿಟ್ಟಿದ್ದಾರೆ. ಆ್ಯಂಡ್ ಡ್ಯೂಯಲ್ ಟೋನ್ ಎಲ್ಲ ಗಾಡಿಲೂ ಕೂಡ ನಿಮಗೆ ಬಾಡಿ ಕಲರ್ ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ರೂಫ್ ಕಲರ್ ಬಂದ್ಬಿಟ್ಟು ನಿಮಗೆ ಈ ಥರ ಒಂದು ಮ್ಯಾಟ್ ಬ್ಲ್ಯಾಕಲ್ಲಿ ಬರುವಂಥದ್ದು ನೋಡ್ತಿರ್ಬೋದು. ಇದರಲ್ಲೂ ಕೂಡ ಸನ್ ರೂಫ್ ಇದೆ. ಸೊ ನಿಮಗೆ AX7L ಅಲ್ಲಿ ಪ್ಯಾನರಾಮಿಕ್ ಸನ್ ರೂಫ್ ಬಂದರೆ, ಅಂದರೆ ಸ್ಕೈ ರೂಫ್ ಅಂತ ಕರೀತಾರೆ ಅದನ್ನು ಮಹೇಂದ್ರದವರು, ಅದು ಬಂದರೆ ಇದರಲ್ಲಿ ಬಂದ್ಬಿಟ್ಟು ಚಿಕ್ಕ ಒಂದು ಸಿಂಗಲ್ ಪೇನ್ ಸನ್ ರೂಫು ಬರುವಂಥದ್ದು. ಹಾಗೆ ಇವಾಗ ರೇರ್ ನೋಡ್ತಿರ್ಬೋದು. ಸೊ ಇಲ್ಲಿ ನಿಮಗೆ ಈ ಒಂದು ಏನು ವೀಲ್ ಇಟ್ಕೊಳ್ಳೋದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ವೀಲ್ ಕವರು ಸಕ್ಕದಾಗಿದೆ ಲುಕ್ ವೈಸು. ತಾರ್ ರಾಕ್ಸ್, ಐ ಥಿಂಕ್ ಇದು ಆಕ್ಸೆಸರೀಸ್ ಅಲ್ಲ, ಇದು ಇನ್ಬಿಲ್ಟಲ್ಲೇ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಕ್ಯಾಮ್ರಾ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಥರ ಒಂದು ಕವರ್ ಕೊಟ್ಬಿಟ್ಟು ಅದರೊಳಗಡೆ ಕ್ಯಾಮ್ರಾ ಕೊಟ್ಟಿದ್ದಾರೆ. ನಿಮಗೆ ಇದು ವಿತೌಟ್ ಅಲಾಯ್ ಬರುತ್ತೆ. ರೇರ್ ಡಿಫಾಗರ್ ನೋಡ್ಬೋದು. ವೈಪರ್ ಕೂಡ AX5L ಅಲ್ಲೇ ಬರೋವಂಥದ್ದು. ಐ ಮೌಂಟ್ ಸ್ಟಾಪ್ ಲ್ಯಾಂಪು ಇಲ್ಲಿ ಬರುತ್ತೆ, ಓಕೆನಾ. ಸೊ ಇನ್ನು ನಿಮಗೆ ರೇರಲ್ಲಿ ಟೈಲ್ ಲ್ಯಾಂಪ್ ಕೂಡ ಚೇಂಜ್ ಆಗಿದೆ. ಇಲ್ಲೂ ಕೂಡ ನಿಮಗೆ ಉಲ್ಟಾ ಸಿ ಶೇಪು ಟೈಲ್ ಲ್ಯಾಂಪ್ ಬರುತ್ತೆ. ಆ್ಯಂಡ್ ಸೆಟಪ್ ನೋಡಿ ಸಕ್ಕದಾಗಿದೆ. ಆ್ಯಕ್ಚುಲಿ ಕೆಳಗಡೆ ಬಂದುಬಿಟ್ಟು ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ನಿಮಗೆ ಹಿಂದೆ ಬರೋವಂಥದ್ದು, ಓಕೆನಾ. ಸೊ ಇವಾಗ ಹಿಂದೆ ಓಪನ್ ಮಾಡಿ ನೋಡೋಣ, ಯಾಕೆಂದರೆ ಬೂಟ್ ಸ್ಪೇಸ್ ಎಷ್ಟಿದೆ ಅಂತ ಹೇಳಿಬಿಟ್ಟು. ಸೊ ಮುಂಚೆ ನಿಮಗೆ ಬೂಟ್ ಸ್ಪೇಸ್ ಏನೂ ಕೂಡ ಅಷ್ಟು ಇರಲಿಲ್ಲ. ಸೊ ಇವಾಗ ನೋಡಿ, ಇವಾಗ ಬೂಟ್ ಸ್ಪೇಸ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಆ್ಯಕ್ಚುಲಿ ಒಳ್ಳೆ ಬೂಟ್ ಸ್ಪೇಸ್ ಇದೆ. ಸೊ ಇಲ್ಲಿವರೆಗೂ ನೀವು ಲೆಕ್ಕ ತೊಗೊಳ್ಳೋದಾದರೆ 447 ಲೀಟರ್ಸ್ ಬೂಟ್ ಸ್ಪೇಸ್ ಇದೆ. ಅಕಸ್ಮಾತ್ ಟಾಪ್ವರೆಗೂ ಲೋಡ್ ಮಾಡ್ತೀನಿ ಅಂತ ಹೇಳಿದ್ರೆ 644 ಲೀಟರ್ ಬೂಟ್ ಸ್ಪೇಸ್ ಇದೆ. ಒಂದು ಆಫ್ ರೋಡ್ ವೆಹಿಕಲಲ್ಲಿ ಈ ಲೆವೆಲ್ ಆಫ್ ಬೂಟ್ ಸ್ಪೇಸು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು, ಸಕ್ಕದಾಗಿದೆ. ಇನ್ಫ್ಯಾಕ್ಟ್ ನಿಮಗೆ ಸ್ವಲ್ಪ ಲಾಂಗ್ ಆಗಿದೆ. ಪರ್ಫೆಕ್ಟಾಗಿ ಡ್ರೈವಿಂಗ್ ಬರುತ್ತೆ ಅಂತ ಹೇಳಿದ್ರೆ ನೀವು ಆರಾಮಾಗಿ AX5L ಯಾವ್ದು ಬೇಕಾದ್ರೆ ತೊಗೋಬೋದು. ಇಲ್ಲ ನನಗೆ ಸ್ವಲ್ಪ ಅಸಿಸ್ಟೆನ್ಸ್ ಬೇಕು ಅಂತ ಹೇಳಿದ್ರೆ ಕ್ಯಾಮ್ರಾ ಇರುವಂಥ ಗಾಡಿಗಳನ್ನ, ಅಂದರೆ 360 ಡಿಗ್ರಿ ಕ್ಯಾಮ್ರಾ ಇರುವಂಥ ಒಂದು ವೇರಿಯಂಟ್ನ ತೊಗೋಬೋದು. AX7L ಅಲ್ಲಿ ಅದು ಬರುತ್ತೆ, ಓಕೆನಾ. ಅಲಾಯ್ ವೀಲ್ಸ್ ಅಷ್ಟೇ ಚೇಂಜ್ ಆಗಿಲ್ಲ, ಸಸ್ಪೆನ್ಷನ್ ಸೆಟಪ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿರುವಂಥದ್ದು. ಸೊ ಮುಂಚೆ ಸ್ವಲ್ಪ ಸ್ಟಿಫ್ ಫೀಲ್ ಕೊಡ್ತಾ ಇತ್ತು ನಿಮಗೆ. ಹೈವೇಲೆಲ್ಲ ಹೋಗಬೇಕಾದ್ರೆ ಸ್ವಲ್ಪ ಬಾಡಿ ರೋಲ್ ಜಾಸ್ತಿ ಇರ್ತಾ ಇತ್ತು, ಮತ್ತು ಶಾಕ್ಸು ಅಷ್ಟಾಗಿ
ಅಬ್ಸರ್ವ್ ಆಗ್ತಾ ಇರಲಿಲ್ಲ. ಸೊ ಅದೊಂದು ನಿಮ್ಗೆ ಗೊತ್ತಿರುತ್ತೆ. ಇವಾಗ ಇನ್ನಷ್ಟು ಇಂಪ್ರೂವ್ ಆಗಿದೆ. ಇವಾಗ ಸಸ್ಪೆನ್ಷನ್ ಸೆಟಪ್ ಬಂದುಬಿಟ್ಟು ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 226 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. 41.7 ಡಿಗ್ರಿ ನಿಮಗೆ ಅಪ್ರೋಚ್ ಆ್ಯಂಗಲ್ ಬಂದರೆ 36.1 ಡಿಗ್ರಿ ಡಿಪಾರ್ಚರ್ ಆ್ಯಂಗಲ್ ಬರುವಂಥದ್ದು ಬೆಸ್ಟ್ ಇನ್ ದ ಸೆಗ್ಮೆಂಟು. ವಾಟರ್ ವೇಡಿಂಗ್ ಕೆಪಾಸಿಟಿ ಕೂಡ ಬೆಸ್ಟ್ ಇನ್ ದ ಸೆಗ್ಮೆಂಟು. 620 mm ವಾಟರ್ ವೇಡಿಂಗ್ ಕೆಪಾಸಿಟಿ ಬರುತ್ತೆ. ಸ್ನಾರ್ಕಲ್ ಏನಾರು ಹಾಕೊಂಡ್ಬಿಟ್ರೆ ನೀವು ಆರಾಮಾಗಿ ಎಲ್ಲಿ ಬೇಕಿದ್ರೂ ಹೋಗ್ಬೋದು. ಮಹೇಂದ್ರ ಅದು ಆಲ್ರೆಡಿ ದೇ ಹ್ಯಾವ್ ಪ್ರೂವನ್. ಅಂದರೆ ರೀಸೆಂಟಾಗೆ ಒಂದು ನಿಮಗೆಲ್ಲ ಗೊತ್ತಿರುತ್ತೆ, ಮಹೇಂದ್ರದು ಬೊಲೆರೋ ಯೂಸ್ ಮಾಡಿ, ಅಂದರೆ ಏನು ಕೇರಳದಲ್ಲಿ ಫ್ಲಡ್ಸ್ ಆಗಿತ್ತು ಅಥವಾ ನಮ್ಮ ಕರ್ನಾಟಕದಲ್ಲಿ ಆಗಿತ್ತು ಅಲ್ಲೆಲ್ಲ ಸುಮಾರು ಕಡೆ ಯೂಸ್ ಮಾಡಿ ಮಹೇಂದ್ರ ಬೊಲೆರೋನ ಅಂದರೆ ರೆಸ್ಕ್ಯೂಗಳು ಮಾಡಿದ್ದಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ರಿಲೇಬಿಲಿಟಿ ಯಾವ ಥರ ಇದೆ ಆ್ಯಂಡ್ ನೀವು ಯಾವ ಥರ ಅದನ್ನು ಯೂಸ್ ಮಾಡ್ಬೋದು ಎಲ್ಲ ಒಂದು ಕಂಡೀಷನ್ಸ್ಗಳಿಗೆ ಅಂತ ಹೇಳ್ಬಿಟ್ಟು. ಇನ್ನು ವೀಲ್ ಬೇಸ್ ಬಂದುಬಿಟ್ಟು ಎಕ್ಸ್ಟೆಂಡ್ ಆಗಿದೆ. ಬ್ಯೂಟಿಫುಲ್ ವೀಲ್ ಬೇಸ್ ಇದೆ ಇವಾಗ. ಆ್ಯಂಡ್ ಸೈಡ್ ಸ್ಟೆಪ್ ನೋಡ್ತಿರ್ಬೋದು, ಬ್ರಾಡ್ ಸೈಡ್ ಸ್ಟೆಪ್ ಕೊಟ್ಟಿದ್ದಾರೆ, ಯಾಕೆಂದರೆ ಹೈಟ್ ಜಾಸ್ತಿ ಇರೋದ್ರಿಂದ ಹತ್ತೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಜೊತೆಗೆ ಒಂದು ಗ್ರ್ಯಾಬ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಸೊ ಇವಾಗ ಹತ್ತೀನಿ ನೋಡಿ ಯಾವ ಥರ ಹತ್ಬೋದು ಅಂತ ಹೇಳ್ಬಿಟ್ಟು. ಈಸಿಯಾಗಿ ಸೈಡ್ ಸ್ಟೆಪ್ ಮೇಲೆ ಕಾಲು ಇಟ್ಕೊಂಡು ಈ ಥರ ಗ್ರ್ಯಾಬ್ ಹ್ಯಾಂಡಲ್ ಇಟ್ಕೊಂಡು ಹತ್ಬೋದು. ಇನ್ನು ಸೆಕೆಂಡ್ ರೋ ನೋಡ್ತೀರಾ ಅಂತ ಹೇಳಿದ್ರೆ ನೋಡ್ತಿರ್ಬೋದು, ಸೆಕೆಂಡ್ ರೋ ಡೋರ್ ಬಂದುಬಿಟ್ಟು ವೈಡ್ ಓಪನಿಂಗು 90 ಡಿಗ್ರಿ ಓಪನ್ ಆಗುತ್ತೆ. ಆ್ಯಂಡ್ ಈಸಿಲಿ ಹತ್ಬೋದು, ಇಳಿಬೋದು. ಅದನ್ನು ತೋರಿಸ್ತೀನಿ ಇವಾಗ ನೋಡ್ತಿರ್ಬೋದು. ಸೊ ಇಲ್ಲೂ ಕೂಡ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಈಸಿಯಾಗಿ ಹತ್ಕೊಬೋದು. ಸೊ ಮೇನ್ ಪ್ರಾಬ್ಲಮ್ ಇದೇ ಆಗಿತ್ತು ಪ್ರೀವಿಯಸ್ ಕಾರಲ್ಲಿ, ಹತ್ತೋದಕ್ಕೆ ಇಳಿಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ದಟ್ ಇಸ್ ಸಾಲ್ವ್ ಆ್ಯಂಡ್ ಕಂಪ್ಲೀಟ್ಲಿ ಲಕ್ಸುರಿಯಸ್ ಆಗಿದೆ ಇಂಟೀರಿಯರ್ಸು. ಇನ್ಫ್ಯಾಕ್ಟ್ AX5L ಕೂತಿದ್ದೀನಿ ಇವಾಗ ನಾನು. AX5L ಇಷ್ಟು ಲೆವೆಲ್ ಆಫ್ ಲಕ್ಸುರಿ ಕೊಟ್ಟಿದ್ದಾರೆ. ಇನ್ನು AX7L ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿ. ಯಾಕೆಂದರೆ ಡೋರ್ ಪ್ಯಾಡ್ಸ್ ಏನಿದೆ ಸೊ ಇದೆಲ್ಲ ನಿಮಗೆ ಲೆದರೈಟ್ ಕೊಟ್ಟಿಲ್ಲ, ಅಂದರೆ ಲೆದರ್ ಆ್ಯಪ್ ಆಗಿಲ್ಲ. ಸೊ AX7L ಇದು ಲೆದರ್ ಆ್ಯಪ್ ಆಗಿದೆ ಕೂಡ. ಆ್ಯಂಡ್ ಸ್ವಲ್ಪ ನಿಮಗೆ ಡಿಫ್ರೆನ್ಸ್ ಬರುತ್ತೆ ಡೋರ್ ಪ್ಯಾಡ್ಸಲ್ಲಿ, ಅದನ್ನು ತೋರಿಸ್ತೀನಿ ನಿಮಗೆ. ಆ್ಯಂಡ್ ನೋಡ್ತಿರ್ಬೋದು ಬಾಟಲ್ ಹೋಲ್ಡರ್ ಬರುತ್ತೆ. ಆಲ್ಮೋಸ್ಟ್ ಡಿಸೈನ್ ಲೇಔಟ್ ಎಲ್ಲ ಸೇಮ್ ಇರುತ್ತೆ. ಡೋರ್ ಪ್ಯಾಡ್ದು ಲೆದರೈಟ್ ಆಗಿರುತ್ತೆ, ಅಂದರೆ ಲೆದರ್ ಆ್ಯಪ್ ಆಗಿರುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಹಿಂದೆ ಹಾಕಿದ್ದಾರೆ. ಪ್ರೀವಿಯಸ್ ಕಸ್ಟಮರು ಬಂದು ಕೂತ್ಕೊಂಡವರು ಒಳಗಡೆ ಕಂಫರ್ಟ್ ಫೀಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫುಲ್ ಹಿಂದೆ ಹಾಕಿದ್ದಾರೆ ಆ್ಯಂಡ್ ರಿಕ್ಲೈನ್ ಮಾಡಿದ್ದಾರೆ. ಬಟ್ ಆಲ್ಸೋ ಲೆಗ್ ರೂಮ್ ನೋಡಿ, ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆನಾ, ಲೆಗ್ ರೂಮ್ ಥೈ ಸಪೋರ್ಟ್ ಡೀಸೆಂಟ್ ಆಗಿದೆ. ಹೆಡ್ ರೂಮ್ ಅಂತೂ ಹೇಳೋಂಗೆ ಇಲ್ಲ, ಸೂಪರ್ ಆಗಿದೆ. ಆ್ಯಂಡ್ ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ. ಆ್ಯಂಡ್ ನಿಮಗೆ ಫ್ಲ್ಯಾಟ್ ಫ್ಲೋರ್ ಬರುವಂಥದ್ದು ನೋಡ್ತಿರ್ಬೋದು. ಇಲ್ಲೊಂದು ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಸಿ ಟೈಪ್ದು ಒಂದು ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿರುವಂಥದ್ದು. ಓಕೆನಾ, ಸೊ ಸೆಕೆಂಡ್ ರೋ ಕಂಫರ್ಟ್ ಬಗ್ಗೆ ಏನು ಹೇಳಿ ನಾನು, ಆಲ್ಮೋಸ್ಟ್ ನಿಮಗೆ ರಿಕ್ಲೈನ್ ಕೂಡ ಆಗುತ್ತೆ. ಸ್ಪ್ಲಿಟ್ ಸೀಟ್ ಕೊಟ್ಟಿರೋದಿದು. ಓಕೆನಾ, ಆ್ಯಂಡ್ ಸೆಂಟರ್ ಆರ್ಮ್ರೆಸ್ಟ್ ನೋಡಿ, 2 ಬಾಟಲ್ ಹೋಲ್ಡರ್ಸ್ ಅಥವಾ ಒಂದು 2 ಕಪ್ ಹೋಲ್ಡರ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ನೋಡಿ, 3 ಜನ ಪ್ಯಾಸೆಂಜರ್ಗೆ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಬಟ್ ಆ ಕಡೆ ಈ ಕಡೆ ಬಂದುಬಿಟ್ಟು ಅಡ್ಜಸ್ಟಬಲ್ಲು, ಸೆಂಟ್ರಲ್ ಬಂದುಬಿಟ್ಟು ಫಿಕ್ಸೆಡ್ ಹೆಡ್ ರೆಸ್ಟ್ ಬರುತ್ತೆ. ಓಕೆನಾ, ಸೊ ಇಬ್ಬರಂತೂ ಅಂದರೆ 3 ಜನ ಕೂತ್ಕೊಂಡ್ರೂ ಕಂಫರ್ಟಬಲಾಗಿ ಹೋಗ್ಬೋದು, ಯಾಕೆಂದರೆ ವೈಡ್ ಎನಫ್ ಇರೋದ್ರಿಂದ. ಬಟ್ ಹೆಡ್ ರೆಸ್ಟ್ ಇಲ್ಲದಿರೋದ್ರಿಂದ ತುಂಬ ಲಾಂಗ್ ಟ್ರಾವೆಲ್ಲು ಇಬ್ಬರು ತುಂಬ ಕಂಫರ್ಟಬಲಾಗಿ ಮಾಡ್ಬೋದು. ಆ್ಯಂಡ್ ಇಂಟೀರಿಯರ್ ಬಗ್ಗೆ ಏನು ಹೇಳೋ ಅವಶ್ಯಕತೆಯೇ ಇಲ್ಲ. ಆ್ಯಂಡ್ ಬೇಸಿಕ್ಕಿಂದನೇ ಆ್ಯಕ್ಚುಲಿ ನಿಮಗೆ ಬೇಸಿಕ್ಕಿಂದ ಬರಲ್ಲ. AX5L ನಿಮಗೆ ಈ ಒಂದು ಲೆದರೈಟ್ ಸೀಟ್ನ ಕೊಟ್ಟಿದ್ದಾರೆ. ಬೇಸಿಕಲಿ ಫ್ಯಾಬ್ರಿಕ್ ಬರುತ್ತೆ. ಬಟ್ ಈ ಲೆದರೈಟ್ ಸೀಟ್ ನೋಡಿ ಯಾವ ಕಲರ್ ಇದೆ ಅಂತ ಹೇಳ್ಬಿಟ್ಟು, ಅದೊಂಥರ ಕ್ರೀಮಿಶ್ ಕಲರ್ ಬರುತ್ತೆ. ಬಟ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅದೇ ಥರ ಸ್ವಲ್ಪ ಕೊಳೆ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದನ್ನು ಮಹೇಂದ್ರದವ್ರು ಹೇಳ್ತಿದ್ದಾರೆ, ಇದನ್ನು ಕ್ಲೀನಾಗಿ ವೈಪ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು. ಆಫ್ ರೋಡೋದಾಗಿ ಯಾವ ಥರ ಮ್ಯಾನೇಜ್ ಮಾಡ್ಬೋದು ಇದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ. ಬನ್ನಿ ಇವಾಗ ಫ್ರಂಟ್ ರೋಗೆ ಹೋಗೋಣ. ಫ್ರಂಟ್ ರೋ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಇನ್ನು ಫ್ರಂಟ್ ರೋ ನೋಡ್ತೀರಾ ಅಂತ ಹೇಳಿದ್ರೆ ತುಂಬಾ ಕ್ರೌಡ್ ಇದೆ. ಯಾಕೆ ಅಂತ ಹೇಳಿದ್ರೆ ಈ ವೆಹಿಕಲ್ ಬಂದುಬಿಟ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ವಿತಿನ್ ಶಾರ್ಟ್ ಪೀರಿಯಡು 1 lakh ಯೂನಿಟ್ ಸೇಲ್ಸ್ನ ಕಂಪ್ಲೀಟ್ ಮಾಡಿದಂತಹ ಒಂದು ಗಾಡಿ. ಡೋರ್ ಪ್ಯಾಡ್ ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಕಲರಲ್ಲಿ ಇಂಟಿಗ್ರೇಟ್ ಆಗಿದೆ, ಅಂದರೆ ಇಂಟೀರಿಯರ್ ಕಲರು ಆಲ್ಮೋಸ್ಟ್ ಇದೇ ಕಲರಲ್ಲಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಸೊ ಎಸ್ಪೆಷಲಿ ನಿಮಗೆ AX7L ಇದು ಲೆದರ್ ಆ್ಯಪ್ ಆಗಿದೆ. ಓಕೆನಾ, ಇದು ಇಲ್ಮಿನೇಟ್ ಆಗುತ್ತೆ ಸ್ವಿಚಸ್ಸು. ಮತ್ತು ಡ್ರೈವರ್ ಸೈಡ್ದು ಆಟೋ ಅಪ್ ಆ್ಯಂಡ್ ಡೌನ್ ಕೂಡ ಆಪ್ಷನ್ ಇರುವಂಥದ್ದು. ಇದು ಆಟೋ ಫೋಲ್ಡಿಂಗ್ ಆಗಲ್ಲ, ORVMಸು ಇಂಟರ್ನಲ್ಲಿ ಅಡ್ಜಸ್ಟಬಲ್ ಆಗುತ್ತೆ. ಆ್ಯಂಡ್ ಡ್ರೈವರ್ ಸೀಟ್ ಏನು ನೋಡ್ತಾ ಇದ್ದೀರಾ, ಸೊ ಇದು ಬಂದುಬಿಟ್ಟು AX7L 6 ವೇ ಅಡ್ಜಸ್ಟಬಲ್ ಬರುತ್ತೆ ಎಲೆಕ್ಟ್ರಿಕಲಿ. ಸೊ ಇದು ಬಂದುಬಿಟ್ಟು ನಿಮಗೆ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ AX5L. ಆ್ಯಂಡ್ ಇದು ಬಂದುಬಿಟ್ಟು ಹೈಟ್ ಅಡ್ಜಸ್ಟಬಲ್ ಕೂಡ ಆಗುವಂಥದ್ದು. ಬನ್ನಿ ಇವಾಗ ಒಳಗಡೆ ಹತ್ತೋಣ. ಸೊ ಹತ್ತೋದಕ್ಕೆ ತುಂಬ ಈಸಿ ಇದೆ. ಪುಷ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಸೊ ಬೇಸಿಂದನೇ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಕೊಟ್ಟಿದ್ದಾರೆ. ತುಂಬಾ ಹೈಟಲ್ಲಿ ಕೂತಿರೋ ಫೀಲ್ ಬರುತ್ತೆ, ಯಾಕೆಂದರೆ
ಹೈಟ್ ಆ ಥರ ಇರೋದ್ರಿಂದ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಅಷ್ಟೇ ಜಾಸ್ತಿ ಇದೆ. ಓಕೆನಾ. 10.25 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. 2 ಬರುತ್ತೆ. ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ಮು 10.25 ಇಂಚ್ ಬಂದರೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಕೂಡ 10.25 ಇಂಚ್ ಬರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ AX5 ಎಲ್ಲಲ್ಲೂ ಕೂಡ ಅಡಾಸ್ ಬರ್ತಿರೋದ್ರಿಂದ ನಿಮಗೆ ಅಡಾಸ್ದು ಕಂಟ್ರೋಲ್ಸು ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರಲ್ಲಿ ತೋರಿಸುತ್ತೆ. ನೀವು ಚೇಂಜ್ ಮಾಡ್ಕೋಬೋದು ಅಡಾಸ್ ಫಂಕ್ಷನ್ಸ್ ಎಲ್ಲ. ಲೇನ್ ಕೀಪ್ ಅಸಿಸ್ಟು ಮತ್ತು ನಿಮಗೆ ಲೇನ್ ಡಿಪಾರ್ಚರ್ ವಾರ್ನಿಂಗ್ ಆಗಿರ್ಬೋದು, ಎಮರ್ಜೆನ್ಸಿ ಬ್ರೇಕಿಂಗ್ ಆಗಿರ್ಬೋದು. ಸೊ ಈ ಥರ ಸಾಕಷ್ಟು ಅಡಾಸ್ ಫೀಚರ್ಸು, ಲೆವೆಲ್ 2 ಅಡಾಸ್ ಫೀಚರ್ಸು ಇದರಲ್ಲಿ ಬರೋ ಅಂಥದ್ದು. AC ವೆಂಟ್ಸು ಟಿಪಿಕಲ್ ಆಗಿ ಏನು ತಾರಲ್ಲಿ ಬರ್ತಾಯಿತ್ತು ಅದೇ ಥರ ಒಂದು ಡಿಸೈನಲ್ಲಿ ಕೊಟ್ಟಿರುವಂಥದ್ದು. ಓಕೆನಾ. ಸೊ ಇಂಟೀರಿಯರ್ ಡ್ಯಾಶ್ ಬೋರ್ಡ್ ಏನು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ನಿಮಗೆ ಲೇಔಟ್ ಸೇಮ್ ಬರುತ್ತೆ, ಬಟ್ ಒಂದಷ್ಟು ಲಕ್ಸುರಿ ಎಲಿಮೆಂಟು ಆ್ಯಡ್ ಆಗಿದೆ ಅಂತ ಹೇಳ್ತೀನಿ. ಇನ್ನು ಕೆಳಗಡೆ ನೋಡ್ತಿರ್ಬೋದು ಸೇಮ್ ಕೈಂಡ್ ಆಫ್ ಸ್ವಿಚಸ್ ಬರುತ್ತೆ. ಓಕೆನಾ. ಸೊ ಇದರಲ್ಲಿ ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇಲ್ಲ, ಆ್ಯಕ್ಚುಲಿ ಆಟೋಮೆಟಿಕ್ ಇದೆ ನೋಡ್ತಿರ್ಬೋದು ಆಟೋ ಅಂತ ಹೇಳಿ. ಸೊ ಇದಕ್ಕಿಂತ ಪ್ರೀವಿಯಸ್ ವೇರಿಯಂಟಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇಲ್ಲ, ಅಂದರೆ MX5ವರೆಗೂ ಏನು ಬರುತ್ತೆ ಅದರಲ್ಲಿ ಮ್ಯಾನ್ಯುಯಲ್ ಕ್ಲೈಮೇಟ್ ಕಂಟ್ರೋಲ್ ಬರೋವಂಥದ್ದು. ಓಕೆನಾ. ಸೊ ಇಲ್ಲಿ ನಿಮಗೆ ಒಂದು C ಟೈಪ್ ಒಂದು ಪೋರ್ಟ್ ಕೊಟ್ಟಿದ್ದಾರೆ, ಅದೇ ಥರ USB ಪೋರ್ಟ್ ಕೂಡ ಕೊಟ್ಟಿರುವಂಥದ್ದು. ವೈರ್ಲೆಸ್ ಚಾರ್ಜರ್ ಕೂಡ ಬರುತ್ತೆ. ಆ್ಯಂಡ್ ಟಾಪ್ ಎಂಡಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಕೂಡ ಬರುತ್ತೆ. ಈ ಸೀಟ್ಸ್ ಏನು ನೋಡ್ತಾ ಇದ್ದೀರಾ ಟಾಪ್ ಎಂಡಲ್ಲಿ ವೆಂಟಿಲೇಟೆಡ್ ಆಪ್ಷನ್ ಜೊತೆಗೆ ಬರುವಂಥದ್ದು. ಸೊ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಅದು ಕೂಡ ನೋಡ್ತಿರ್ಬೋದು. ಸೊ ಈ ಕಡೆ ಬಂದುಬಿಟ್ಟು ವಾಲ್ಯೂಮ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ವಾಯ್ಸ್ ಕಮಾಂಡ್ ಆಪ್ಷನ್ ಕೂಡ ಬರುತ್ತೆ. ಆ್ಯಂಡ್ ಇದೇ ಸೇಮ್ ಗಾಡಿ ನೀವು AX7 ಎಲ್ಲೆಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ ಆ್ಯಂಡ್ ಸಕ್ಕದಾಗಿ ಬರುತ್ತೆ ಆ್ಯಕ್ಚುಲಿ. ಬಟ್ ಇವಾಗ ಆಸ್ ಆಫ್ ನಾವು ಸಿಂಗಲ್ ಪ್ಯಾನ್ ಒಂದು ಸನ್ರೂಫ್ ನೋಡ್ತಾ ಇದ್ದೀವಿ, ಯಾಕೆಂದರೆ ಇದು AX5 ಎಲ್ಲ ಆಗಿರೋದ್ರಿಂದ. ಇನ್ಫ್ಯಾಕ್ಟ್ MX5ಇಂದನೇ ಈ ಸನ್ರೂಫು ನಿಮಗೆ ಬರೋ ಅಂಥದ್ದು. ಮತ್ತು AX7 ಎಲ್ಲಲ್ಲಿ ಅರ್ಮನ್ ಕಾರ್ಡನ್ ಸ್ಪೀಕರ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಅದು ಬಂದ್ಬಿಟ್ಟು ನಿಮಗೆ ಅದು ಬಂದ್ಬಿಟ್ಟು ನಿಮಗೆ 9 ಸ್ಪೀಕರ್ ಕೊಟ್ಟಿರುವಂಥದ್ದು. ಒಳ್ಳೆ ಸರೌಂಡ್ ಸಿಸ್ಟಮ್ ಇರುತ್ತೆ. ಆ್ಯಂಡ್ ಇದರಲ್ಲಿ ಡ್ಯಾಂಪಿಂಗ್ ಏನು ಮಾಡಿದ್ದಾರೆ ಅದು ಒಳ್ಳೆ ಲೆವೆಲ್ ಆಫ್ ಡ್ಯಾಂಪಿಂಗ್ ಮಾಡಿದ್ದಾರೆ. ನಿಮಗೆ ರೋಡ್ ನಾಯ್ಸು ಅದೆಲ್ಲ ಏನೂ ಇರೋದು ಇಲ್ಲ. ಓಕೆನಾ. ಆ್ಯಂಡ್ ಎಸ್ಪೆಷಲಿ 2 ಮೋಡ್ ಕೊಟ್ಟಿದ್ದಾರೆ. ಇಂಟೆಲಿಜೆಂಟ್ ಟರ್ನ್ ಅಂತ ಹೇಳ್ಬಿಟ್ಟು ಟರ್ನ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅಂದರೆ ಅಕಸ್ಮಾತ್ ಏನಾದರೂ ಎಲ್ಲರೂ ಸ್ಟ್ರಕ್ ಆಗಿದ್ದೀರಾ ಅಂತ ಹೇಳಿದ್ರೆ, ಸಣ್ಣಕ್ಕೆ ಅಂದರೆ ತಿರ್ಗಿಸ್ಕೊಬೇಕು, ನಿಮಗೆ ಯೂಟರ್ನ್ ಮಾಡೋಕ್ಕೆ ಅಷ್ಟು ಜಾಗ ಇಲ್ಲ ಅಂತ ಹೇಳಿದ್ರೆ ಅದನ್ನು ಟರ್ನ್ನ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ನೀವು ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಆಬ್ಸ್ಟಿಕಲ್ಸ್ ಇದೆ, ನೀವು ಅಲ್ಲಿಂದ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಟರ್ನಲ್ಲಿ ನಿಮಗೆ ಯೂಸ್ ಆಗುವಂಥದ್ದು. ಆ್ಯಂಡ್ ಜೊತೆಗೆ ನಿಮಗೆ ಕ್ರಾಲ್ ಮೋಡ್ ಅಂತ ಕೂಡ ಕೊಟ್ಟಿದ್ದಾರೆ. ಕ್ರಾಲ್ ಮೋಡಲ್ಲೂ ಕೂಡ ಎಂಥ ಒಂದು ಸರ್ಫೇಸ್ ಇದ್ರೂ ಕೂಡ ನೀವು ಆಚೆ ಬರಬೇಕು ಅಂತ ಹೇಳಿದ್ರೆ ಕ್ರಾಲ್ ಮೋಡ್ ಹಾಕ್ಕೊಂಡ್ರೆ ಈಸಿಯಾಗಿ ಆಚೆ ಬರುವಂಥದ್ದು. ಓಕೆನಾ. ಆ್ಯಂಡ್ ಸೆಂಟ್ರ್ ಕನ್ಸೋಲ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು 2 AC ವೆಂಟ್ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ AC ಯೂನಿಟ್ದು ಕಂಟ್ರೋಲ್ಸ್ ಇಲ್ಲಿ ಬರುತ್ತೆ. ಅದರ ಕೆಳಗಡೆ ಕೆಲವೊಂದಷ್ಟು ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ. ಡ್ರೈವ್ ಮೋಡ್ ಬರುತ್ತೆ, ಡಿಫ್ರೆಂಟ್ ಡ್ರೈವ್ ಮೋಡ್ಸು. ಆ್ಯಂಡ್ ನೀವು ಟೆರೈನ್ ಮೋಡ್ಸು ಕೂಡ ಇದರಲ್ಲಿ ಬರುವಂಥದ್ದು. ಇನ್ನು ನೋಡ್ತಿದ್ದೀರಾ ಇದು ಆಟೋಮೆಟಿಕ್ಕು ಟಾರ್ಕ್ ಕನ್ವರ್ಟರ್ ಗೇರ್ ಬಾಕ್ಸ್ ಇರೋವಂಥದ್ದು ಆಟೋಮೆಟಿಕಲ್ಲಿ. ಓಕೆನಾ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಸ್ಪೇಸ್ ಕೊಟ್ಟಿದ್ದಾರೆ ಫೋನ್ ಇಟ್ಕೊಳ್ಳೋಕ್ಕೋಸ್ಕರ. ಆ್ಯಂಡ್ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ. ಆ್ಯಂಡ್ ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಇದರಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಿಮಗೆ ಮ್ಯಾನ್ಯುಯಲ್ ಬರುವಂಥದ್ದು. ಮತ್ತು ನೋಡ್ತಿರ್ಬೋದು 2 ಕಪ್ ಹೋಲ್ಡರ್ಸ್ ಬರುತ್ತೆ. ಆ್ಯಂಡ್ ಈ ಒಂದು ಆರ್ಮ್ರೆಸ್ಟ್ ಏನು ನೋಡ್ತಾ ಇದ್ದೀರಾ, ಸೊ ಇದು ಸ್ಪ್ಲಿಟ್ ಟೈಪಲ್ಲಿ ಕೊಟ್ಟಿದ್ದಾರೆ. ಒಳಗಡೆ ಸ್ಟೋರೇಜ್ ಕೂಡ ಇದೆ. ಆ್ಯಂಡ್ ಇದು ಅಡ್ಜಸ್ಟಬಲ್ ಇದೆ. ಓಕೆನಾ. ಸೊ ಇದು ಪುಷ್ ಬಟನ್ ಸ್ಟಾರ್ಟ್ ಆಗಿರೋದ್ರಿಂದ ಕೀ ಬೇಕಾದರೆ ಇಲ್ಲಿ ಇಡ್ಬೋದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಸೊ ಪುಷ್ ಬಟನ್ ಸ್ಟಾರ್ಟ್ ಬೇಸಿಂದನೇ ಕೊಟ್ಟಿರೋದು ಇನ್ನೊಂದು ಖುಷಿ ವಿಚಾರ. ಸ್ಪೀಕರ್ಗಳು ನೋಡಿ ಇಲ್ಲಿ ಯಾವ ಥರ ಪ್ಲೇಸ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಈಗ ಅರ್ಥ ಮಾಡ್ಕೋಬೋದು ಯಾವ ಥರ ನಿಮಗೊಂದು ಸರೌಂಡ್ ಸಿಸ್ಟಮ್ ಇರುತ್ತೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತಾರಲ್ಲಿ ಈ ಲೆವೆಲ್ ಆಫ್ ಲಕ್ಸುರಿ ಕೊಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಆ ಥರ ಕೊಟ್ಟಿದ್ದಾರೆ. ಸೊ ಇದು ಆ್ಯಕ್ಚುಲಿ ನಿಮಗೆ ನೋಡ್ತಿರ್ಬೋದು ಆಟೋ ಡಿಮ್ಮಿಂಗ್ IRVMs ಕೂಡ ಟಾಪ್ ಎಂಡ್ಗಳಲ್ಲಿ ಬರುವಂಥದ್ದು. ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಸಿನ್ಸ್ ಇದು ಆಫ್ ರೋಡ್ ವೆಹಿಕಲ್ ಆಗಿರೋದ್ರಿಂದ. ಆ್ಯಂಡ್ ಒಂದು ಸಣ್ಣ ಗ್ಲೋ ಬಾಕ್ಸ್ ಬರುತ್ತೆ, ತುಂಬ ದೊಡ್ಡದಲ್ಲ ಇದು ಆ್ಯಕ್ಚುಲಿ. ಆ್ಯಂಡ್ ಇಲ್ಲೂ ಕೂಡ ಸ್ಪೀಕರ್ ಕೊಟ್ಟಿದ್ದಾರೆ ನೋಡ್ಕೋಬೋದು. ಸೊ ಒಟ್ಟಿನಲ್ಲಿ ಇಂಟೀರಿಯರ್ ಅಂತೂ ತುಂಬ ಲಕ್ಸುರಿ ಆಗಿದೆ. ಬಟ್ ನಾನು ಆ್ಯಸ್ ಆಫ್ ನೌ ತುಂಬ ಕ್ರೌಡ್ ಇರಬೇಕಾದ್ರೆ ರಿವ್ಯೂ ಮಾಡ್ತಿರೋದ್ರಿಂದ ನಾನು ಕಂಪ್ಲೀಟಾಗಿ ಫಂಕ್ಷನ್ಸ್ ಆಗಲಿ ಇನ್ನೊಂದಾಗಲಿ ತೋರಿಸೋದಕ್ಕೆ ಆಗ್ತಾಯಿಲ್ಲ. ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ದು ಟಚ್ ರೆಸ್ಪಾನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಅಂದರೆ ನಾನು ಟೆಸ್ಟ್ ಡ್ರೈವ್ ವೆಹಿಕಲಲ್ಲಿ ನೋಡಿದೆ. ಓಕೆನಾ. ಟೈಮ್ ತುಂಬ ಶಾರ್ಟೇಜ್ ಇದೆ. ಸೊ ಟೆಸ್ಟ್ ಡ್ರೈವ್ಗೆ ಆಲ್ಮೋಸ್ಟ್ ಒಂದು ದಿನಕ್ಕೆ 1 ಅವರ್ಗೆ ಮೋರ್ ದ್ಯಾನ್ 50 ಮೆಂಬರ್ಸು ಟೆಸ್ಟ್ ಡ್ರೈವ್ ಮಾಡೋ ಥರ ಅಂದರೆ ಬರ್ತಾ ಇದ್ದಾರೆ. ಓಕೆನಾ. ಅದರಲ್ಲಿ ಸ್ವಲ್ಪ ಜನ ವಾಪಸ್ ಹೋಗೋದ್ರಿಂದ
ಅಂದರೆ ವೆಯ್ಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ನಿಮಗೆ ಮ್ಯಾನೇಜ್ ಆಗುತ್ತೆ. ಸೊ ಅಷ್ಟು ಜನ ಬರ್ತಾ ಇದ್ದಾರೆ ವಾಕಿನ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇನ್ನೂ ಆ್ಯಕ್ಚುಲಿ ಬುಕಿಂಗ್ ಕೂಡ ಸ್ಟಾರ್ಟ್ ಆಗಿಲ್ಲ, ಇನ್ನೇನು ಸ್ಟಾರ್ಟ್ ಆಗುತ್ತೆ. ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನಾನು ರಿವ್ಯೂ ಮಾಡ್ತಿರೋದು ಬಂದ್ಬಿಟ್ಟು ಅನಂತ್ ಕಾರ್ಸಲ್ಲಿ. ಸೊ ಅನಂತ್ ಕಾರ್ಸ್ ತುಂಬ ಸಪೋರ್ಟಿವ್ ಸ್ಟಾಫ್ ಇದ್ದಾರೆ. ಸೊ ರಿವ್ಯೂ ಮಾಡ್ಕೊಳ್ಳೋಕ್ಕೆಲ್ಲ ತುಂಬ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಟೋ ಹೆಡ್ಲ್ಯಾಂಪ್ಸ್ ಬರುತ್ತೆ, ನೋಡ್ತಿರ್ಬೋದು. ಆ್ಯಂಡ್ ನಿಮಗೆ ವೈಪರ್ ಕೂಡ ಆಟೋಮೆಟಿಕ್ ಬರುವಂಥದ್ದು, ಅಂದರೆ ರೇಂಜ್ ಸೆನ್ಸಿಂಗ್ ವೈಪರ್ಸ್ ಕೂಡ ಬರುವಂಥದ್ದು ನೋಡ್ತಿರ್ಬೋದು. ಸೊ ಓವರಾಲಾಗಿ ಸೂಪರಾಗಿದೆ ಅಂತ ಹೇಳ್ತೀನಿ ಇಂಟೀರಿಯರು. ಸೊ ನಿಮ್ಗೇನು ಅನಿಸ್ತು ಈ ಒಂದು ಬ್ಯೂಟಿಫುಲ್ ಥಾರ್ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಫ್ರಂಟ್ ರೋ ಸೀಟ್ಸು ಕೂಡ ಅಷ್ಟೇ ಕಂಫರ್ಟಬಲ್ ಇದೆ. ಐ ಥಿಂಕ್ ನಾನು ಒಂದು ಅಪ್ಡೇಟ್ ಕೊಡಬೇಕು ಈ ಕಾರ್ ಬಗ್ಗೆ ಅಂತ ಹೇಳ್ಬಿಟ್ಟು, ಯಾಕೆಂದರೆ ನಮ್ಮ ಭಾರತದ ಬ್ರ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆದ್ರೂ ಒಂದು ಅಪ್ಡೇಟ್ ಕೊಡೋಣ. ಆಮೇಲೆ ಬೇಕಾದ್ರೆ ಒಂದು ಟೆಸ್ಟ್ ಡ್ರೈವ್ ರಿವ್ಯೂ ಮಾಡ್ಬೇಕಾದ್ರೆ ಡೀಟೇಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿರೋದು. ಯಾಕೆಂದರೆ ನೀವೆಲ್ಲ ಕಮೆಂಟ್ ಮಾಡ್ತೀರಾ, ಬೇರೆದೆಲ್ಲ ಮಾಡ್ತೀರಾ, ನಮ್ಮ ಇಂಡಿಯಾದ್ದು ಬ್ರ್ಯಾಂಡ್ ವೆಹಿಕಲ್ಸ್ನೇ ಮಾಡಲ್ಲ ಅಂತ ಹೇಳ್ಬಿಟ್ಟು. ಆಬ್ವಿಯಸ್ಲಿ ಅಷ್ಟು ಡಿಮ್ಯಾಂಡ್ ಇದೆ, ಅಷ್ಟು ಜನ ಬರ್ತಾರೆ ನೋಡೋದಕ್ಕೆ. ಈವನ್ ಲಾಸ್ಟ್ ಟೈಮು ಮಹೇಂದ್ರ XUV 300 ಕೂಡ ಮಾಡಿದ್ವಿ, 3XO. ಸೊ ಇದನ್ನು ಕೂಡ ಮಾಡ್ತಾಯಿದ್ದೀವಿ. ಇನ್ನೂ ಡೀಟೇಲ್ಡ್ ರಿವ್ಯೂ ಆ್ಯಕ್ಚುಲಿ ಈಚ್ ಆ್ಯಂಡ್ ಎವ್ರಿ ಫೀಚರ್ಸ್ನು ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ, ಅಂದರೆ ಈ ಕಾರು ನಮಗೆ ಡ್ರೈವ್ ರಿವ್ಯೂಗೆ ಸಿಕ್ಕಿದಾಗ ಅವಾಗ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ಥಾರ್ ಬಗ್ಗೆ ನಿಮ್ಗೇನು ಅನ್ನಿಸ್ತು, ಸೊ ಈ ವಿಡಿಯೋ ಇಷ್ಟ ಆಯಿತಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.